ತಾಯಿ ಚಿತೆಗೆ ಅಗ್ನಿ ಸ್ಪರ್ಶಿಸ್ತಾ ಇದ್ದಾಗ ಹೃದಯಾಘಾತ ಉಂಟಾಗಿ ಮಗ ಸಾವನ್ನಪ್ಪಿದ್ದಾನೆ. ಅತ್ಯಂತ ದುಃಖದ ಘಟನೆ. ಸಿದ್ದರ ಗ್ರಾಮದಲ್ಲಿ ಮಂಜುನಾಥ್ ಕೊಳಂಬಕರ್ 49 ವರ್ಷದ ವ್ಯಕ್ತಿ ತಾಯಿಯ ಚಿತೆಗೆ ಅಗ್ನಿ ಸ್ಪರ್ಶ ಮಾಡುವಾಗ ತಾನು ಕೂಡ ಪ್ರಾಣವನ್ನ ಕಳ್ಕೊಂಡು ಹೃದಯಾಘಾತ ಆಗಿ ತಾಯಿಯ ಜೊತೆ ಸಾವಿನಲ್ಲೂ ಕೂಡ ಮಗ ಒಂದಾಗಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಸಿದ್ದರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಕಾರವಾರ ತಾಲೂಕಿನ ಸಿದ್ದರ ಗ್ರಾಮ. ನಿನ್ನೆ ಮಂಜುನಾಥ್ ತಾಯಿ ಸಾವಿತ್ರಿ ಮೃತಪಟ್ಟಿದ್ರು. ತಾಯಿ ಸಾವಿನಿಂದ ಆಘಾತಕ್ಕೊಳಗಾಗಿದ್ರು ಮಗ. ತಾಯಿ ಜೊತೆಗೆ ಅಗ್ನಿ ಸ್ಪರ್ಶಿಸುವಾಗ ಇವ್ರಿಗೂ ಕೂಡ ಹೃದಯಾಘಾತ ಉಂಟಾಗಿ ಸಾವನ್ನಪ್ಪಿದ್ದಾರೆ. ಈ ಮೂಲಕ ಕರುಳ ಬಳ್ಳಿಯ ಬಂಧ ಸಾವಿನಲ್ಲೂ ಕೂಡ ಬಿಟ್ಟಿಲ್ಲ. ಸಾವಿನಲ್ಲೂ ಕೂಡ ತಾಯಿಯನ್ನ ಮಗ ಬಿಟ್ಟಿಲ್ಲ. ತಾಯಿಯೊಂದಿಗೆ ಮಗನು ತೆರಳಿರುವಂತಹ ಅತ್ಯಂತ ವಿಚಿತ್ರ ಹಾಗೂ ಶಾಕಿಂಗ್ ದುಃಖದ ಘಟನೆ ಇದು. ಹೃದಯ ವಿದ್ರಾವಕ ಘಟನೆ ಕಾರವಾರದಲ್ಲಿ ನಡೆದಿದೆ. ತಾಯಿ ಚಿತೆಗೆ ಅಗ್ನಿ ಸ್ಪರ್ಶ ಮಾಡುತ್ತಿದ್ದಾಗ ಹೃದಯಾಘಾತ ಉಂಟಾಗಿ ಮಗನೂ ಮೃತಪಟ್ಟಿರುವಂತಹ ದುರದೃಷ್ಟಕರ ಘಟನೆ. ಈ ಮೂಲಕ ಸಾವಿನಲ್ಲೂ ತಾಯಿ ಮಗ ಜೊತೆಯಾಗಿರುವಂತಹ ಘಟನೆ. ಕರುಳಬಳ್ಳಿಯ ಬಂಧನ ಸಾವಿನಲ್ಲೂ ಕೂಡ ಬಿಡದೆ ಬಿಗಿಯಾಗಿರುವಂತಹ ಘಟನೆ. ತಾಯಿಯ ಚಿತೆಗೆ ಅಗ್ನಿ ಸ್ಪರ್ಶ ಮಾಡುವಾಗ ಹೃದಯಾಘಾತ ಉಂಟಾಗಿ ಮಂಜುನಾಥ್ ಕೂಡ ಮೃತಪಟ್ಟಿರುವಂತಹ ಘಟನೆ. ಕಾರವಾರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ.